ಸ್ವರೂಪ್ ಪ್ರಕಾಶ್ ಅವ್ರ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಯಾವ್ಯಾವ ದಾರಿ ಹುಡುಕ್ಬೋದು ಆ ಎಲ್ಲ ದಾರಿಗಳನ್ನು ಕೂಡ ಈ ಮುಖಾಂತರ ಹುಡುಕ್ತಾ ಇದ್ದಾರೆ. ಇದರಿಂದ ಅವರು ಯಶಸ್ವಿ ಆಗ್ತಾರ? ಇದರ ಹಿಂದ್ಗಡೆ ನಾವ್ಯಾರೂ ಊಹೆನೂ ಕೂಡ ಮಾಡ್ಕೊಳ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಈ ದೇಶ ಕಂಡಂಥ ಅತ್ಯಂತ ಚಾಣಾಕ್ಷ, ಬುದ್ಧಿವಂತ ಮತ್ತೆ ಕಮಿಟೆಡ್ ರಾಜಕಾರಣಿ ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಅಪರಾಧಕ್ಕಿಂತ 10 ಪಟ್ಟು ಹೆಚ್ಚಿನ ಅಪರಾಧ. ಸ್ನೇಹಿತರೆ ನಮಸ್ತೆ, ಜೇನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಪೆನ್ ಡ್ರೈವ್ ಈಗ ದಿಕ್ಕು ದೆಸೆ ಇಲ್ಲದಂಗೆ ಯಾರ ಮೇಲೆ ಬೇಕೋ ಅವ್ರ ಮೇಲೆ ಬಾಣವಾಗಿ ಅಸ್ತ್ರವಾಗಿ ಪ್ರಯೋಗ ಆಗ್ತಾ ಇದೆ. ಈಗ ಅದಕ್ಕೆ ಭಾಳ ಮುಖ್ಯವಾಗಿ ಆ ಬಾಣ ಯಾರ ಕಡೆ ತಿರುಗಿದೆ ಅಂತಂದರೆ ಹಾಸನದ ಹಾಲಿ MLA ಸ್ವರೂಪ್ ಪ್ರಕಾಶ್ ಅವ್ರ ಮೇಲೆ. ಯಾವ ರೀತಿ ಅಂತಂದರೆ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರೋದು ಈ SIT ಅನ್ನೋದ್ರ ಬಗ್ಗೆ. ಈ ಪೆನ್ಡ್ರೈವ್ ಪ್ರಕರಣ ಎಷ್ಟು ದೊಡ್ಡ ವಿಷಯ ಆಗಿತ್ತು ಅಂತಂದರೆ ಅದಕ್ಕೊಂದು ವಿಶೇಷವಾದ ತನಿಖಾ ದಳವನ್ನು ರಚಿಸಲಾಯಿತು. ಆ ತನಿಖಾ ದಳದ ಬಗ್ಗೆ ಭಾಳ ದೊಡ್ಡ ಪ್ರಶಂಸೆ ಕೂಡ ವ್ಯಕ್ತ ಆಯಿತು. ಯಾಕೆ ಅಂತಂದರೆ ಪ್ರಜ್ವಲ್ ರೇವಣ್ಣ ಭಾಳ ಪ್ರಭಾವಿ ಕುಟುಂಬದಿಂದ ಬಂದಂಥವ್ರು. ಅವರ ಅಜ್ಜ ಪ್ರಧಾನಿಯಾಗಿದ್ದಂಥವ್ರು ದೇವೇಗೌಡರು, ಅವರ ತಂದೆ HD ರೇವಣ್ಣ, ಇಂತಹ ಪ್ರಭಾವಿ ಕುಟುಂಬದಿಂದ ಬಂದಂತಹ ಪ್ರಜ್ವಲ್ ರೇವಣ್ಣನವರನ್ನು ಅರೆಸ್ಟ್ ಮಾಡೋದ್ರ ಮುಖಾಂತರ ಭಾಳ ದೊಡ್ಡ ಸಂಚಲನವನ್ನು ಉಂಟಾಗಿತ್ತು. ಅಷ್ಟು ಸುಲಭ ಇತ್ತಿಲ್ಲ ಆ ಕೇಸು. ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ದು, ಅದ್ರ ಬೆನ್ನಲ್ಲೇನೆ ರೇವಣ್ಣನವರು ಅರೆಸ್ಟ್ ಮಾಡಿದ್ದು, ಎಲ್ಲದರಲ್ಲೂ ಕೂಡ SIT ತಮ್ಮ ಕೆಲಸವನ್ನು ನೀಟಾಗಿ ಮಾಡ್ಕೊಂಬಂತು. ಆ ಕಾರಣಕ್ಕೋಸ್ಕರನೇ SITಗೆ ಭಾಳ ವಿಶೇಷವಾದ ಬಹುಮಾನ ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ಇವಾಗ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರದಲ್ಲಿ ಭಾಳ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿದೆ. ಆ ಚಾರ್ಜ್ ಶೀಟ್ ಇದೆಯಲ್ಲ, ಆ ಚಾರ್ಜ್ ಶೀಟಲ್ಲಿ ಹಾಸನದಲ್ಲಿ ಪೆನ್ ಡ್ರೈವ್ ಅದು ಎಷ್ಟರ ಮಟ್ಟಿಗೆ ಸದ್ದು ಮಾಡಿತ್ತು, ಎಷ್ಟರ ಮಟ್ಟಿಗೆ ಮನೆ ಮಾತಾಗಿತ್ತು ಅಂತಂದರೆ ಆ ಪೆನ್ ಡ್ರೈವ್ ಮುಂದ್ಗಡೆ ಯಾರಿದ್ದಾರೆ, ಪೆನ್ ಡ್ರೈವ್ ಹಿಂದ್ಗಡೆ ಯಾರಿದ್ದಾರೆ, ಪೆನ್ ಡ್ರೈವ್ ತಂದಿದ್ದ್ಯಾರು, ಕೊಟ್ಟಿದ್ದ್ಯಾರು, ಹಂಚಿದ್ದ್ಯಾರು ಎಂಬುದು ಪ್ರತಿಯೊಬ್ಬ ಸಾಮಾನ್ಯನಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಆಗಿತ್ತು. ಆದರೆ ಆ ವಿಚಾರಗಳನ್ನೆಲ್ಲ ಕೂಡ ಮರೆಮಾಚುವಂತಹ ಒಂದು ಚಾರ್ಜ್ ಶೀಟ್ನ ಈಗ SIT ಸಲ್ಲಿಸಿದೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿದ್ದೇನು ಅಂತಂದರೆ ಸ್ವರೂಪ್ ಪ್ರಕಾಶ್ ಅವರ ಹೆಸರು. ಸ್ವರೂಪ್ ಪ್ರಕಾಶ್ ಅವರ ಹೆಸರು ಚಾರ್ಜ್ ಶೀಟಲ್ಲಿ ಇಲ್ಲ. ಆದರೆ ಸ್ವರೂಪ್ ಪ್ರಕಾಶ್ ಅವರನ್ನು ಗುರಿಯಾಗಿಟ್ಕೊಂಡು ಅವರ ಬೆಂಬಲಿಗರನ್ನು, ಅವರ ಆಪ್ತರನ್ನ ಚಾರ್ಜ್ ಶೀಟಲ್ಲಿ ಸೇರಿಸಿದ್ದಾರೆ. ಕೇಳಿ ಸ್ವರೂಪ್ ಪ್ರಕಾಶ್ ಇದಾರಲ್ಲ, ಅವರು ರೇವಣ್ಣ ಅವ್ರ ಕುಟುಂಬಕ್ಕೆ ಭಾಳ ಆಪ್ತರು, ಅವರಿಗೆ ತುಂಬ ವಿಧೇಯರಾಗಿ ನಡ್ಕೊಳ್ತಕ್ಕಂಥ ಒಂದು ಕುಟುಂಬದವರು. ಅವರು ಅವರ ಮೇಲೆ ಒಂದು ಚಿತಾವಣೆಯನ್ನು ಈ ಮುಖಾಂತರ ನಡೆಸಿದೆ ಅಂತೇಳಿ ಭಾಳ ಗಂಭೀರವಾದ ಆರೋಪ ಈಗ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕೆ? ಮೊದಲನೇದಾಗಿ ಈಗ ಇನ್ನೊಂದು 2 ವರ್ಷ ಬಿಟ್ಟರೆ ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ನಲ್ಲಿ ಭಾಳ ಹಾಸನದಿಂದ ಯಾರು ಕ್ಯಾಂಡಿಡೇಟ್ ಆಗಬೇಕು ಅನ್ನೋದ್ರ ಮುಖಾಂತರ ಭಾಳ ದೊಡ್ಡ ಚರ್ಚೆ ನಡೀತಾ ಇದೆ. ಹಾಸನದಿಂದ ಸ್ವರೂಪ್ ಪ್ರಕಾಶ್ ಅಂದರೆ ಸಿಟ್ಟಿಂಗ್ MLA ಇರತಕ್ಕಂತಹ ಸ್ವರೂಪ್ ಪ್ರಕಾಶ್ ಅವರು ಕ್ಯಾಂಡಿಡೇಟ್ ಆಗಬೇಕಾ, ಅಥವಾ ಅಲಯನ್ಸ್ ಇರತಕ್ಕಂಥ BJPಯಿಂದ ಪ್ರೀತಮ್ ಗೌಡರು ಕ್ಯಾಂಡಿಡೇಟ್ ಆಗಬೇಕಾ, ಅಥವಾ ಬೇರೆ ಇನ್ಯಾರು ಆಗಬೇಕು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಚರ್ಚೆ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲೇ ಈ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇದು ಭಾಳ ಮುಖ್ಯವಾದ ವಿಚಾರ. ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ಸಮಯಕ್ಕೂ ಮತ್ತು ಕ್ಯಾಂಡಿಡೇಟ್ ಯಾರು ಅಂತ ನಿರ್ಧಾರ ಮಾಡ್ತಕ್ಕಂಥ ಸಮಯಕ್ಕೂ ಕೂಡ ತಾಳೆ ಆಗ್ತಿರ್ತಕ್ಕಂಥದ್ದು ಒಂದು ಕಾಕತಾಳೀಯ. ಇದರಿಂದ ಸ್ವರೂಪ್ ಪ್ರಕಾಶ್ ಅವರನ್ನ ಹಣಿಯೋದಕ್ಕೆ, ಸ್ವರೂಪ್ ಪ್ರಕಾಶ್ ಅವರನ್ನ ವರ್ಚಸ್ಸನ್ನು ಕಡಿಮೆ ಮಾಡೋದಕ್ಕೆ, ಸ್ವರೂಪ್ ಪ್ರಕಾಶ್ ಅವರ ಮೇಲೆ JDS ಅಲ್ಲೇ ಭಿನ್ನಮತವನ್ನು ಉಂಟು ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಈ ಚಾರ್ಜ್ ಶೀಟ್ ಮುಖಾಂತರ ರಾಜಕೀಯಗೊಳಿಸಲಾಗಿದೆ ಅಂತೇಳಿ ಭಾಳ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಯಾವ ಕಾರಣಕ್ಕೂ ಕೂಡ ತಾತ್ವಿಕವಾಗಿ ಜನ ಮೆಚ್ಚುವಂತಹ ಕೆಲಸವನ್ನು SIT ಮಾಡಿದ್ದು ನಾವು ಇದುವರೆಗೂ ನೋಡಿಲ್ಲ. ಅದೇ ಅನುಮಾನದಿಂದ ಒಂದಂತೂ ಭರವಸೆ ಇತ್ತು, ಯಾವಾಗ ಈ ಪ್ರಜ್ವಲ್ ರೇವಣ್ಣನ HD ರೇವಣ್ಣನಂತಹ ಪ್ರಭಾವಿಯನ್ನು ಜೈಲಿಗೆ ಕಳಿಸಿದ್ರು ಆಗ ಈ SIT ತಂಡದ ಮೇಲೆ ಭಾಳ ದೊಡ್ಡ ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆಯನ್ನು ಚಾರ್ಜ್ ಶೀಟ್ ಸಲ್ಲಿಸೋ ಹೊತ್ತಿಗೆ ಮಣ್ಣುಪಾಲು ಮಾಡಾಕಿದೆ ಈ SIT. ಇದನ್ನು ಭಾಳ ಗಂಭೀರವಾದ ವಿಚಾರ ಅಂತ ಯಾಕೆ ಹೇಳ್ತಿದ್ದೀವಿ ಅಂತಂದರೆ ಪೆನ್ ಡ್ರೈವ್ ಒಳಗೆ ಏನಿತ್ತು ಅನ್ನೋದು ಇದೆಯಲ್ಲ, ಅದಕ್ಕಿಂತ ಭಾಳ ದೊಡ್ಡ ಗಂಭೀರವಾದ ವಿಚಾರ ಅಂತಂದರೆ ಪೆನ್ ಡ್ರೈವ್ನ ಹಾದಿ ಬೀದಿಯಲ್ಲಿ ಸಿಗುವಂತೆ ಮಾಡಿದ್ದು. ಆ ಪೆನ್ ಡ್ರೈವ್ನ ಹಂಚಿಕೆ ಮಾಡಿದ್ರಲ್ಲ, ಎಲ್ಲೆಲ್ಲ ಬೇಕು ಅಲ್ಲಲ್ಲಿ ಎಸ್ಬಿಟ್ಟು ಎಲ್ಲೆಲ್ಲಿ ಬೇಕು ಎಲ್ಲ ಕಡೆ ಸಿಕ್ಕಿ ಮನೆ ಮಾತಾಗುವಂತೆ ಮಾಡಿದ್ರಲ್ಲ. ಮನೆ ಮಾತಾಗಬೇಕಾಗಿದ್ದೇನು ಆ ಕ್ರೌರ್ಯ, ಆ ಪಾಳೆಗಾರಿಕೆ, ಅದೆಲ್ಲ ಮನೆ ಮಾತಾಗಬೇಕಾಗಿತ್ತು. ಆದರೆ ಅದರಲ್ಲಿ ಇದ್ದಂಥ ಹೆಣ್ಣು ಮಕ್ಕಳಿದ್ದಲ್ಲ, ಆ ಹೆಣ್ಣು ಮಕ್ಕಳ ಯಾವುದೇ ರೀತಿಯ ಹೆಣ್ಣು ಮಕ್ಕಳ ಬಗ್ಗೆ ಸಣ್ಣ ಒಂದು ಕಾಳಜಿಯನ್ನು ಕೂಡ ಇಟ್ಕೊಳ್ತಿರ್ತಕ್ಕಂಥ ಒಂದು ಕ್ರೌರ್ಯ ಮೆರೆದ್ರಲ್ಲ, ಅದು ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಅಪರಾಧಕ್ಕಿಂತ 10 ಪಟ್ಟು ಹೆಚ್ಚಿನ ಅಪರಾಧ. ಅದನ್ನು ಯಾವ ಒಂದು ಆ ಹೆಣ್ಣು ಮಕ್ಕಳ ಬಗ್ಗೆ ಅದು ಯಾವುದೇ ಭಿನ್ನಾಭಿಪ್ರಾಯ ಇರಲಿ, ಆದರೆ ಆ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಕುಟುಂಬ ಅಂತ ಇರುತ್ತೆ. ಆ ಹೆಣ್ಣು ಮಕ್ಕಳು ಯಾವ ರೀತಿ ನಾಳೆ ದಿವಸ ಹೆಣ್ಮಕ್ಳು ಕುಟುಂಬದಲ್ಲಿ ಒಟ್ಟಾಡಬೇಕು, ಏನು ಮಾಡಬೇಕು ಅಂತೇಳಿ ಎಷ್ಟು ಜನ ಸಂತ್ರಸ್ತರಿದ್ದಾರೆ. ಆ ಸಂತ್ರಸ್ತರ ಪರವಾಗಿ ಈ SIT ಇದೆಯಲ್ಲ, SIT ತುಂಬ ಗಂಭೀರವಾಗಿ ತುಂಬ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಈ ಪೆನ್ ಡ್ರೈವ್ನ ಹಂಚಿದವ್ರು ಇದ್ದಾರಲ್ಲ, ಹಂಚಿದವ್ರ ಹೆಸರನ್ನು ಕಂಪ್ಲೀಟಾಗಿ ಕೈ ಬಿಟ್ಟಿದ್ದಾರೆ ಅನ್ನೋದು ದೊಡ್ಡ ಆರೋಪ. ಯಾವ ರೀತಿ ಆರೋಪ ಅಂತಂದರೆ ಅದರಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಇದೆ ಹೆಸರು ಯಾರ್ದು, ಸಂಸದ ಶ್ರೇಯಸ್ ಇದಾರಲ್ಲ, ಅವ್ರ ವಿರುದ್ಧ ಭಾಳ ದೊಡ್ಡ ಕ್ಯಾಂಪೇನೇ ನಡೆದೋಯ್ತು. ಪೆನ್ ಡ್ರೈವ್ ಹಂಚಿ MP ಆದಂತ ಅದು ಸತ್ಯಕ್ಕೆ ದೂರವಾದ್ದು ಅದು ಬೇರೆ ಮಾತು. ಆದರೆ ಶ್ರೇಯಸ್ ಪಟೇಲ್ ಅವರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಉಲ್ಲೇಖ ಇಲ್ಲ, ಅವ್ರ ಬೆಂಬಲಿಗರ ಸಕ್ಕಂತೆ ಯಾವುದೇ ಕೂಡ ಉಲ್ಲೇಖ ಇಲ್ಲ. ಹಂಗಂತ ಹೇಳಿ ಇರಲೇಬೇಕು ಅಂತ ನಮ್ಮ ಒತ್ತಾಯ ಇಲ್ಲ. ಆದರೆ ಅನುಮಾನದಿಂದ ನೋಡುವಂತಹ ಕ್ಷಣವನ್ನು ಯಾವ ರೀತಿ SIT ಸೃಷ್ಟಿ ಮಾಡಿದೆ ಅಂತ. ಇನ್ನು ಎರಡನೇದಾಗಿ ಪ್ರೀತಮ್ ಗೌಡರು, BJPಯ ಪ್ರೀತಮ್ ಗೌಡ್ರೆ ಈ ಹಿಂದ್ಗಡೆ ಇರ್ತಕ್ಕಂಥದ್ದು ಪೆನ್ ಡ್ರೈವ್ ರೂವಾರಿ ಅಂತ ಮಾತಾಡಲಾಯಿತು.
ಅದನ್ನು ಪೆನ್ ಡ್ರೈವು ಆಚೆ ಕಡೆ ಬಂದ ತಕ್ಷಣ ಬೇರೆ ಯಾರೇ ಇರಲಿ ಅದನ್ನು ಹಂಚಿಸಿದ ಮಾತ್ರ ಪ್ರೀತಮ್ ಗೌಡ್ರೆ ಅಂತ ಜನ ಮಾತಾಡ್ತಾ ಇದ್ರು. ಅದು ಪ್ರೀತಮ್ ಗೌಡ್ರು ಅಥವಾ ಅವ್ರ ಬೆಂಬಲಿಗರ ಹೆಸರು ಕೂಡ ಇಲ್ಲಿ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಸ್ವರೂಪ್ ಪ್ರಕಾಶ್ ಮತ್ತು ಅವ್ರ ತಂದೆ HS ಪ್ರಕಾಶ್ ಅವ್ರ ಕಾಂಟ್ರಿಬ್ಯೂಷನ್ ಅಂತೂ ಜನತಾದಳ ಯಾವತ್ತೂ ಕೂಡ ಮರೆಯಂಗಿಲ್ಲ. ಅಂತ ಒಂದು ಕುಟುಂಬದ ಮೇಲೆ ಇವಾಗ ಭಾಳ ದೊಡ್ಡ ಪಿತೂರಿಯನ್ನು ನಡೆಸ್ತಾ ಇರ್ತಕ್ಕಂಥ ವಾಸನೆ ಈ SITಯ ರಾಜಕಾರಣದ ಹಿಂದೆ ನಮಗೆ ಕಾಣಿಸ್ತಾ ಇದೆ. ಯಾವ ರೀತಿ ಅಂತಂದರೆ ಇನ್ನೇನು ಎಲೆಕ್ಷನ್ ಬರುವಂಥ ಸಮಯದಲ್ಲಿ ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಯಾವ್ಯಾವ ದಾರಿ ಹುಡುಕ್ಬೋದು ಆ ಎಲ್ಲ ದಾರಿಗಳನ್ನು ಕೂಡ ಈ ಮುಖಾಂತರ ಹುಡುಕ್ತಾ ಇದ್ದಾರೆ. ಇದರಿಂದ ಅವರು ಯಶಸ್ವಿ ಆಗ್ತಾರಾ? ಇದೇನಾದ್ರು ಅಕಸ್ಮಾತ್ ಯಶಸ್ವಿ ಆಯಿತು ಅಂತಂದರೆ ಒಂದು ಸ್ವರೂಪ್ ಪ್ರಕಾಶ್ ಅವರು ಸಫರ್ ಆಗಬೇಕಾಗತ್ತೆ ಒಂದು ವಿಷಯ. ಆದರೆ ಎರಡನೇದಾಗಿ ನಿಜಕ್ಕೂ ಕೂಡ ಅನ್ಯಾಯ ಮಾಡಿದಾರಲ್ಲ, ಬೀದಿಯಲ್ಲಿ ಹಾದಿ ಬೀದಿಯಲ್ಲಿ ಪೆನ್ ಡ್ರೈವ್ ಸಿಗತ್ತದ ಮಾಡೋದಲ್ಲ, ಅಸಹ್ಯವಾಗಿ ಕೆಲಸ ಮಾಡೋದಂಥವ್ರನ್ನ ಬಿಡುಬೀಸಾಗಿ ಚಾರ್ಜ್ ಶೀಟಿಂದ ಕೈ ಬಿಟ್ಬಿಟ್ಟು ಮುಂದಿನ ತಂದಕ್ಕೆ ಎಲ್ಲಿಗೆ ಹೋಗ್ಬೋದಂಗಾದ್ರೆ ಈ ರೀತಿ ಆಗೋದಾದರೆ ಈ SIT ಅಂತಕ್ಕಂಥದ್ದು ಯಾವ ರೀತಿ ಕೆಲಸ ಮಾಡಿದೆ? ಸ್ವರೂಪ್ ಪ್ರಕಾಶ್ ಅವರು ಈ ವಿಚಾರದಲ್ಲಿ ಭಾಳ ಗಂಭೀರವಾಗಿ ಮಾತಾಡಿದ್ದಾರೆ, ಗಂಭೀರವಾಗಿ ತಗೊಂಡಿದ್ದಾರೆ. ಆದರೆ ಅವರು ಮುಂದೆ ಇರತಕ್ಕಂತಹ ಸವಾಲುಗಳಿದಾವಲ್ಲ, ಭಾಳ ವಿಭಿನ್ನವಾದ ಸವಾಲುಗಳಿಂದ ಮುಂದೆ ಇರಬೇಕಾಗತ್ತೆ. ಅದನ್ನು ನೋಡೋದಾದ್ರೆ ಒಂದು ಸ್ವರೂಪ್ ಪ್ರಕಾಶ್ ಅವ್ರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು ಅಂತ ಸ್ವತಃ JDSನವರೇ ಪ್ರಯತ್ನ ಮಾಡ್ತಾ ಇದ್ದಾರಾ? ಇವ್ರನ್ನ ಮೊದಲು ಟಿಕೆಟ್ ಸಿಗ್ದಂಗೆ ನೋಡ್ಕೊಳ್ಳೋದಾಯಿತು. 2023ನೇ ಇಸ್ವಿಯಲ್ಲಿ ಕ್ಯಾಂಡಿಡೇಟ್ ಆದ್ರಲ್ಲ, ಆವಾಗ ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟೇ ಸಿಗಬಾರ್ದು ಅಂತೇಳಿ ದೊಡ್ಡ ಚುನಾವಣೆ ನಡೀತು. ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತು ಸ್ವರೂಪ್ ಪ್ರಕಾಶ್ ಅವರು MLA ಆಗಿ ಟಿಕೆಟ್ ತಂದು MLA ಆಗಿ ಗೆದ್ದು ಆಗೋಯ್ತು. ಆ ನಂತರನೂ ಕೂಡ ಸ್ವರೂಪ್ ಪ್ರಕಾಶ್ ಅವರಿಗೆ ಬಿಕ್ಕಟ್ಟು ತಪ್ಪಿಲ್ಲ. BJP ಮತ್ತು JDS ಅಲಯನ್ಸ್ ಆದ ನಂತರ ಮತ್ತೆ ಯಾವಾಗ ಇಲ್ಲ ಈಗ ಇದು ಆಸನವನ್ನು BJP ಬಿಟ್ಕೊಡ್ಬೇಕಾಗತ್ತೆ ಅನ್ನೋ ವಾತಾವರಣ ಸೃಷ್ಟಿ ಮಾಡುವ ಒಂದು ಮಾತುಕತೆ ಶುರುವಾಗೋಯ್ತು, ಪ್ರೀತಮ್ ಗೌಡ್ರಿಗೆ ಬಿಟ್ಕೊಡ್ಬೇಕು ಅಂತ. ಅವಾಗಲೂ ಕೂಡ ಅದು ವಿರುದ್ಧ ಸ್ವರೂಪ್ ಪ್ರಕಾಶ್ ಅವರು ಹೋರಾಟ ಮಾಡಬೇಕಾಗಿ ಬಂತು. ಇವಾಗ ಅವೆಲ್ಲವನ್ನೂ ಮೀರಿ ಈಗ SIT ಮುಖಾಂತರ ಏನು ಮಾಡ್ತಾ ಇದ್ದಾನೆ ಅಂತಾರೆ, BJPಯಲ್ಲಿ ಇದು ಉನ್ವಾದ ನಡೆಸಿದ್ದಾರೆ, ಇವ್ರ ಕಡೆ ಹುಡುಗರೇ ಪೆನ್ ಡ್ರೈವ್ ಹಂಚಿಕೊಡಿದ್ದಾರೆ ಅಂತೇಳಿ SIT ತನಿಖೆ ಸಲ್ಲಿಸಿದೆ. ದೋಷಾರೋಪಣೆ ಪಟ್ಟಿ ಸಲ್ಲಿಸಿದೆಯಲ್ಲ, ಅದರಲ್ಲಿ ಸ್ವರೂಪ್ ಪ್ರಕಾಶ್ ಅವರ ಆಪ್ತರೇ ಈ ಕೆಲಸ ಮಾಡಿದ್ದಾರೆ ಅಂತ SIT ಹೇಳಿದೆ. ಹಾಸನದ ಬೀದಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಹುಡುಗರಿಂದ ಹಿಡಿದು ದೊಡ್ಡ ವಕೀಲರ ತನಕ ಈ ಪೆನ್ ಡ್ರೈವ್ ವಿಚಾರ ಗೊತ್ತಿದೆ. ಯಾರು ಪೆನ್ ಡ್ರೈವ್ ಮಾಡಿದ್ದು, ಅದು ಎಲ್ಲಿಂದ ಶಿಫ್ಟ್ ಆಯಿತು, ಪೆನ್ ಡ್ರೈವ್ ಹಂಚಿದ್ಯಾರು ಅನ್ನೋದನ್ನು ಕಾಮನ್ ಪೀಪಲ್ ಇರೋದು ಅವ್ರಿಗೂ ಕೂಡ ಗೊತ್ತಿದೆ. ಆದರೆ ಆ ಒಂದು ಕಾಮನ್ ಪೀಪಲ್ಗೆ ಗೊತ್ತಿರ್ತಕ್ಕಂಥ ವಿಚಾರ SIT ಅವರಿಗೆ ಗೊತ್ತಿಲ್ಲ. ಇದೇ ಭಾಳ ದೊಡ್ಡ ಸೋಜಿಗದ ವಿಚಾರ. ಈ ರೀತಿಯ ರಾಜಕೀಯಕ್ಕೆ SITಯನ್ನು ಬಳಸ್ಕೊಳ್ಳೋದಿದೆಯಲ್ಲ, ಭಾಳ ಆದಂಥ ಘನಘೋರವಾದ ವಿಚಾರ. ಇದನ್ನು ನ್ಯಾಯಾಲಯ ಮುಂದಿನ ದಿನಗಳಲ್ಲಿ ಹೆಂಗೆ ಪರಿಗಣಿಸುತ್ತೋ ಗೊತ್ತಿಲ್ಲ. ಆದರೆ ದೋಷಾರೋಪಣೆ ಪಟ್ಟಿಯಲ್ಲಿ ಹಲವಾರು ನ್ಯೂನತೆಗಳಿರ್ತಕ್ಕಂಥದ್ದು ಮಾತ್ರ ಭಾಳ ನಿಜವಾದ ಸಂಗತಿ. 39 ಜನಗಳ ಮೇಲೆ ಕೇಸೇ ಆಗಿದೆ. 57 ಜನರನ್ನು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ 39 ಜನಗಳ ಮೇಲೆ A1, A2, A3 ಈ ಥರ ಕೇಸ್ಗಳಲ್ಲಿ ಫಿಟ್ ಆಗಿದ್ದಾರೆ. ಅದರಲ್ಲಿ ಭಾಳ ಗಂಭೀರವಾಗಿ ಸ್ವರೂಪ್ ಪ್ರಕಾಶ್ ಅವ್ರ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಸ್ವರೂಪ್ ಪ್ರಕಾಶ್ ಅವರು ಈ ಚುನಾವಣೆಯನ್ನು, ಈ ಷಡ್ಯಂತ್ರವನ್ನು ಯಾವ ರೀತಿ ಭೇದಿಸ್ತಾರೆ ಅಂತ ಗೊತ್ತಿಲ್ಲ. ಇನ್ನೊಂದು ಮೂಲದ ಪ್ರಕಾರ ಇದರ ಹಿಂದ್ಗಡೆ ನಾವು ಯಾರೂ ಊಹೆನೂ ಕೂಡ ಮಾಡ್ಕೊಳ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಯಾರು ಆ ವ್ಯಕ್ತಿ? ಯಾರು ಆ ಜನ ಮಾತಾಡ್ಕೊಳ್ತಿರ್ತಕ್ಕಂಥ ವ್ಯಕ್ತಿ? ಆ ವ್ಯಕ್ತಿ ಹೆಸರೇ HD ಕುಮಾರಸ್ವಾಮಿ. ಈ ದೇಶ ಕಂಡಂಥ ಅತ್ಯಂತ ಚಾಣಾಕ್ಷ, ಬುದ್ಧಿವಂತ ಮತ್ತು ಕಮಿಟೆಡ್ ರಾಜಕಾರಣಿ. ಇವರು ಬಹುಶಃ ಯಾರು ಕೈಬಿಟ್ಟರು ಕೂಡ ಕುಮಾರಸ್ವಾಮಿ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಕುಮಾರಸ್ವಾಮಿ ಅವರು ಇದು ಹಿಂಗಡೆ ಇದ್ದಾರೆ ಅಂತೇಳಿ ಜನ ಯಾಕೆ ಮಾತಾಡ್ಕೊತಿದ್ದಾರೆ ಅಂತಂದರೆ, ನಿಖಿಲ್ ಕುಮಾರಸ್ವಾಮಿ ಇದೆಯಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲಿ ನಿಂತರೂ ಕೂಡ ಗೆಲ್ತಾ ಇಲ್ಲ. 3 ಸರಿ ಆಗಲೇ ಸೋತಾಯಿತು. ಇದು 4ನೇ ಬಾರಿಗೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ರಾಮನಗರ ಕೈ ಹಿಡಿತಾ ಇಲ್ಲ, ಚನ್ನಪಟ್ಟಣ ಕೈ ಹಿಡಿತಾ ಇಲ್ಲ, ಮಂಡ್ಯ ಕೈ ಹಿಡಿತಾ ಇಲ್ಲ, ಎಲ್ಲೂ ಕೈ ಹಿಡಿದಿದ್ದಾಗ ಅವರಿಗೆ ಸೂಕ್ತವಾದ ಕ್ಷೇತ್ರ ಹಾಸನದಿಂದ ನಿಖಿಲ್ ಕುಮಾರಸ್ವಾಮಿನ ಗೆಲ್ಲಿಸಬೇಕು ಅನ್ನಂಗಿದೆ. ಸ್ವರೂಪ್ ಪ್ರಕಾಶ್ ಅವರನ್ನ ಸೈಡಿಗೆ ಇಡಲೇಬೇಕಾಗತ್ತೆ. ಯಾವುದಾದ್ರೂ ಕಾರಣ ಕೊಟ್ಟು ಸೈಡಿಗೆ ಇಡಬೇಕಲ್ಲ ಅನ್ನೋ ರೀತಿಯಲ್ಲಿ ಇದೊಂದು ಕಾರಣ. SIT ಬಾಣ ಇದೆಯಲ್ಲ, SIT ಬಾಣವನ್ನು, ಪೆನ್ ಡ್ರೈವ್ ಬಾಣವನ್ನು SIT ಮುಖಾಂತರ ಸ್ವರೂಪ್ ಪ್ರಕಾಶ್ ಕಡೆ ತಿರುಗಿಸ್ಬಿಟ್ಟು ಅಲ್ಲಿ ಜಾಗ ಖಾಲಿ ಮಾಡಿಸಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇಲ್ಲಿ ಪ್ಲಾಂಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅಂತ ಜನ ಮಾತಾಡ್ಕೊತಾ ಇದ್ದಾರೆ. ಇದ್ರ ಹಿಂದ್ಗಡೆ ಅದೆಷ್ಟೆಷ್ಟು ರಾಜಕೀಯ ಇದೆಯೋ, ಏನೇನು ಕಥೆ ಇದೆಯೋ ಗೊತ್ತಿಲ್ಲ. ಆದರೆ ಮುಂದಿನ ಹಾದಿ ಸ್ವರೂಪ್ ಪ್ರಕಾಶ್ ಅವರಿಗೆ ಅಷ್ಟೊಂದು ಸುಲಭವಾಗಿಲ್ಲ ಅನ್ನೋದಂತೂ ಸತ್ಯ. ಇದನ್ನೆಲ್ಲ ಹೇಗೆ ಬೇರೆಸ್ಕೊಂಡು ಸ್ವರೂಪ್ ಪ್ರಕಾಶ್ ಅವ್ರು ಆಚೆ ಕಡೆ ಬರ್ತಾರೋ ಅದನ್ನ ಕಾದು ನೋಡೋಣ ಅಂತೆ. ಧನ್ಯವಾದಗಳು.